ಹಾಯ್ ನನ್ನ ಬಂಧುಗಳೇ, ಟುಡೇ ಸ್ಪೆಷಲ್ ಬೆಂಡೆಕಾಯಿ ಹುಳಿ ಅಂತ ಮಾಡ್ತಿದ್ದೀವಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಫ್ರೆಶ್ ಆಗಿರ್ತಕ್ಕಂತಹ ಬೆಂಡೆಕಾಯಿ, 2 ಟೊಮೆಟೊ, 2 ಆನಿಯನ್, ಕಡಲೆ, ಒಣಕೊಬ್ಬರಿ, ಕೊತ್ತಂಬರಿ, 8ರಿಂದ 10 ಎಸಳು ಬೆಳ್ಳುಳ್ಳಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಇಟ್ಟಿದ್ದೀನಿ. ಬೆಂಡೆಕಾಯಿ ಹುಳಿ ಮಾಡುವುದನ್ನು ಈಗ ನೋಡೋಣ. ನೀಟಾಗಿ ಈ ರೀತಿ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆನಿಯನ್, ಟೊಮೆಟೊ, ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಬಾಣಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಬಾಣಲಿ ಇಟ್ಬಿಟ್ಟು ಇದಕ್ಕೆ ಸ್ಟಾರ್ಟಿಂಗ್ 1 ಸ್ಪೂನು ಎಣ್ಣೆ ಹಾಕಬೇಕು, ಸ್ವಲ್ಪ ಅಷ್ಟೇ. ಬೆಂಡೆಕಾಯಿನ ಡೈರೆಕ್ಟ್ ಮಾಡಬಾರ್ದು, ಯಾವಾಗಲೂ ಬೆಂಡೆಕಾಯನ್ನು ಹುರಿದು ಮಾಡಬೇಕಾಗುತ್ತೆ. ನೋಡಿರಿ, ಚೆನ್ನಾಗಾಗಿದೆ, ಬೆಂಡೆಕಾಯಿ ಫ್ರೈ ಆಗಿದೆ. ಲೋಳೆ ಅಂಶ ಎಲ್ಲ ಕಡಿಮೆ ಆಗಿದೆ ನೋಡಿ. ಈಗ ನಾವು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. 8ರಿಂದ 10 ಎಸಳು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನಂತರ ಕೊಬ್ಬರಿ ಜಜ್ಜಿಬಿಟ್ಟು 1 ತುಂಡು ಕೊಬ್ಬರಿ ಹಾಕ್ತಾಯಿದ್ದೀನಿ. ನಂತರ ಕಡಲೆ ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಕೊತ್ತಂಬರಿ ಲಾಸ್ಟ್ಲಿ ಹಾಕಬೇಕಾಗುತ್ತೆ. ಪೇಸ್ಟ್ ಮಾಡೋಣ. ಈಗ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ, ರುಬ್ಬಿರ್ತಕ್ಕಂಥ ಮಸಾಲೆನ. ಕಾದ ಬಾಣಲಿ ಈಗ ಎಣ್ಣೆ ಹಾಕಿದ್ದೀನಿ, 3 ಸ್ಪೂನು. ಇದಕ್ಕೆ ಆನಿಯನ್ ಹಾಕಬೇಕು. ನಾನು ಯಾವುದೇ ರೀತಿಯಾದಂಥ ಸಾಸಿವೆ ಜೀರಿಗೆ ಏನು ಬಳಸ್ತಾ ಇಲ್ಲ ಫ್ರೆಂಡ್ಸ್. ನನ್ನದೇ ಆದ ಶೈಲಿಯಲ್ಲಿ ನನಗೆ ಬರೋ ಥರ ಫಸ್ಟು ಬಾಣಲಿ ಇಟ್ಟು ಆಯಿಲ್ ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಮಸಾಲೆ ಸೇರಿಸಿ ಈ ರೀತಿಯಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಟೊಮೆಟೊ ಸೇರಿಸಿ ಮಸಾಲೆ ಜೊತೆ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಲ್ವಾ ಹುಣಸೆ ಹುಳಿ ಅಂತ. ಈ ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ನೆನೆಹಾಕಿದ್ವಲ್ವ, ಅದನ್ನು ಎಣ್ಬಿಟ್ಟು ಈಗ ಈ ಹುಳಿನ ಇದಕ್ಕೆ ಸೇರಿಸ್ಬೇಕಾಗತ್ತೆ ಫ್ರೆಂಡ್ಸ್. ಈ ಕುದೀತಾ ಇರುವ ಮಸಾಲೆಗೆ ಈಗ ನಿಂಬೆ ಹುಳಿನ ಹುಣಸೆಹಣ್ಣಿನ ರಸವನ್ನು ಸೇರಿಸಬೇಕಾಗುತ್ತೆ. ಇಲ್ಲಿ ನೋಡಿ, ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸರ್ವ್ ಮಾಡ್ಕೋಬೋದು ನೋಡಿ. ಫ್ರೆಂಡ್ಸ್, ಫೈನಲಿ ಬೆಂಡೆಕಾಯಿ ಕರಿ ರೆಡಿಯಾಗಿದೆ. ಇದನ್ನು ಹುಳಿ ಅಂತಲೂ ಕರೀತಾರೆ. ಹುಣಸೆ ಹಣ್ಣು ಹಾಕಿರೋದ್ರಿಂದ ಇದನ್ನು ಮುದ್ದೆಗೆ, ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಫೈನಲಿ ಬೆಂಡೆಕಾಯಿ ಪಲ್ಯ, ರುಚಿಕರವಾಗಿರುವಂತಹ ಬೆಂಡೆಕಾಯಿ ಪಲ್ಯನ, ಗ್ರೇವಿನ ನೀವು ಸವಿಯಲು ಸಿದ್ಧವಾಗಿರಿ. ಹೇಗೆ ಬಂತು ಅಂತ ನೀವು ಮಾಡಿ ತಿಳಿಸಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಬಂಧುಗಳೇ.